ಸಿಡಿದೆದ್ದ ಸಾರಿಗೆ ನೌಕರರು ಈ ಬಾರಿ ಆ ಅಸ್ತ್ರ ಪ್ರಯೋಗ ಮಾಡ್ತಾರಾ? ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಈಗ ಸಮರ ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಮತ್ತೆ ಸಿಡಿದೆದ್ದ ಸಾರಿಗೆ ನೌಕರರು ಈ ಬಾರಿ ಆ ಅಸ್ತ್ರ ಪ್ರಯೋಗವನ್ನ ಮಾಡ್ತಾರಾ? ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರ ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಾರಿಗೆ ನೌಕರರ ತಯಾರಿ ಕೂಡ ಆಗ್ತಾ ಇದೆ. ಕಾನೂನು ಹೋರಾಟಕ್ಕೆ ಜಂಟಿ ಕ್ರಿಯಾ ಸಮಿತಿ ಪ್ಲಾನ್ ಅನ್ನ ಕೂಡ ಮಾಡ್ಕೊಳ್ತಾ ಇದೆ. ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅಂತ ಸರ್ಕಾರ ಮುಂದೆ ಬೇಡಿಕೆ ಇಟ್ಟಿದ್ದ ಜಂಟಿ ಕ್ರಿಯಾ ಸಮಿತಿ ಸರ್ಕಾರ ಆಸಕ್ತಿ ತೋರದಿದ್ದಕ್ಕೆ ಮುಷ್ಕರಕ್ಕೆ ಈಗ ಮುಂದಾಗಿತ್ತು. ಆದರೆ ಕೋರ್ಟ್ ಆದೇಶದಂತೆ ಮುಷ್ಕರವನ್ನ ಹಿಂಪಡೆದಿತ್ತು. ಡಿಕೆಶಿ ಸರ್ಕಾರದಿಂದ ಬೇಡಿಕೆ ಈಡೇರಿಸುವ ಬಗ್ಗೆ ಭರವಸೆಯನ್ನ ಕೂಡ ಇಟ್ಕೊಂಡಿದ್ರು ಸಾರಿಗೆ ನೌಕರರು. ಆದ್ರೆ ಹೊಸ ಸಚಿವರು ಬಂದ್ರೂ ಕೂಡ ಬದಲಾವಣೆ ಕಾಣ್ತಾ ಇಲ್ಲ. ಹೀಗಾಗಿ ಡಿಕೆ ಸರ್ಕಾರದ ವಿರುದ್ಧ ಕಾನೂನು ಸಮರಕ್ಕೆ ಸಿದ್ಧರಾಗಿರುವಂತದ್ದು ಸಾರಿಗೆ ನೌಕರರು. ಕಾನೂನಾತ್ಮಕವಾಗಿ ಹೋರಾಟ ಮಾಡಲು ಜೆಎಸಿ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ. ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿರುವಂತದ್ದು ಮತ್ತೆ ಸಾರಿಗೆ ನೌಕರರು ಈ ಬಾರಿ ಆ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರಾ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಿಡಿದೆದ್ದಿದ್ದಾರೆ. ಸಮರ ಸಾರುವುದಕ್ಕೆ ರೆಡಿಯಾಗಿದ್ದಾರೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಸಾರಿಗೆ ನೌಕರರು ಕೂಡ ಈಗ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು. ನೋಡಿ, ಒಂದೆರಡು ತಿಂಗಳ ಹಿಂದೆ ಕಡಿಮೆ ಆಗಿತ್ತು ಈ ಒಂದು ಸಾರಿಗೆ ನೌಕರರ ಸಮರ. ಇನ್ನು ಕೋರ್ಟ್ ಕೂಡ ಪ್ರವೇಶವನ್ನ ಮಾಡಿತ್ತು. ಕಾನೂನು ಹೋರಾಟ ಜಂಟಿ ಕ್ರಿಯಾ ಸಮಿತಿ ಈಗ ಸರ್ಕಾರದ ಮುಂದೆ ಬೇಡಿಕೆಯನ್ನ ಇಟ್ಟಿತ್ತು, ಭರವಸೆಯನ್ನ ಕೂಡ ಕೊಟ್ಟಿತ್ತು. 25% ವೇತನ ಹೆಚ್ಚಳ ಮಾಡುವಂತೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು ಸಾರಿಗೆ ನೌಕರರು. ಆದರೆ 12% ವೇತನ ಹೆಚ್ಚಳ ಮಾಡಿದ್ದಂತಹ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನ ಒಪ್ಪದೆ 20% ಏರಿಕೆಗೆ ಸಮಿತಿ ಒತ್ತಾಯವನ್ನ ಕೂಡ ಮಾಡಿತ್ತು. ವೇತನ ಪರಿಷ್ಕರಣೆ ಅವಧಿಯಲ್ಲಿ ಬದಲಾವಣೆಗೆ ಪಟ್ಟನ್ನ ಕೂಡ ಹಿಡಿದಿದ್ರು. ಜನವರಿ 1, 2024ರಿಂದ ವೇತನ ಪರಿಷ್ಕರಣೆಗೆ ಒತ್ತಾಯವನ್ನ ಮಾಡಲಾಗಿತ್ತು. ಆದರೆ ಏಪ್ರಿಲ್ 1, 2025ರಂತೆ ಪರಿಷ್ಕರಣೆಗೆ ಸರ್ಕಾರ ಕೂಡ ಒಪ್ಪಿಗೆಯನ್ನ ನೀಡಿತ್ತು. ಇದನ್ನ ಬದಲಾಯಿಸುವಂತೆ ಜಂಟಿ ಕ್ರಿಯಾ ಸಮಿತಿ ಒತ್ತಡವನ್ನ ಕೂಡ ಹಾಕಿತ್ತು. ಹೀಗಾಗಿ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂತದ್ದು ಸಾರಥಿಗಳು. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಸಾರಿಗೆ ನೌಕರರು ಕೂಡ ಸರ್ಕಾರದ ವಿರುದ್ಧ ಈಗ ಸಿಡಿದೆದ್ದಿದ್ದಾರೆ. ಅವರು 12.5% ವೇತನ ಹೆಚ್ಚಳವನ್ನು ಮಾಡಿದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನಾವು ಕೇಳಿದ್ದು 25%, ಆಮೇಲೆ ಅದನ್ನು 20%ಗೆ ಬಂದ್ವಿ ಮಾತುಕತೆಯ ಸಂದರ್ಭದಲ್ಲಿ. ಆಮೇಲೆ ಕೊನೆಯದಾಗಿ ನಾವು ಕನಿಷ್ಠ ಹೋದ ಸಲ 15% ಕೊಟ್ಟಿದ್ರಿ, ಈ ಸಲ ಕನಿಷ್ಠ 15ರಿಂದ 20%ಗಾದ್ರೂ ನೀವು ಅದ್ರ ಒಳಗಾದ್ರೂ ಕೊಡಬೇಕು ಅಂತ ನಾವು ಕೇಳಿದ್ವಿ. ಅದಕ್ಕೆ ನಮ್ಮ ಮ್ಯಾನೇಜ್ಮೆಂಟ್ ಏನು ಹೇಳಿದ್ದು ಅಂದರೆ, ಅದು ಸರ್ಕಾರ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರಿಂದ ನಾವು ಅದನ್ನು ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರನೇ ತಿದ್ದುಪಡಿ ಮಾಡಬೇಕು ಅಂತ. ಹಾಗಾಗಿ ಇವಾಗ ಸರ್ಕಾರ ಇದನ್ನು ತಿದ್ದುಪಡಿ ಮಾಡೋಕ್ಕೆ ನಮ್ಮ ಜೊತೆ ಮಾತುಕತೆ ಮಾಡಬೇಕು, ನಮ್ಮ ಬೇಡಿಕೆಗಳೇನಿದೆ ಅಂತ ಕೇಳಬೇಕು. ಆಮೇಲೆ ಬಹಳ ಮುಖ್ಯವಾಗಿ ಇವರು ವೇತನ ಪರಿಷ್ಕರಣೆಯ ಅವಧಿಯನ್ನು ಬದಲಾಯಿಸಿದ್ದಾರೆ. 1/1/24ರಿಂದ ಆಗಬೇಕಾಗಿದ್ದಂಥ 4 ವರ್ಷದ ವೇತನ ಪರಿಷ್ಕರಣೆಯ ಅವಧಿಯನ್ನು 1/4/25ರಿಂದ ಅಂತ ಹೇಳಿ ಒಂದು ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಅದು ಖಂಡಿತವಾಗಿ ಬದಲಾಗಬೇಕು. 1/1/24ರಿಂದ ಆಗಬೇಕು. ಅದು ಬದಲಾಗೋ ತನಕ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ. ನೆಕ್ಸ್ಟ್ ಏನು ಪ್ಲಾನ್ ಮಾಡಿದ್ದೀರಾ ಮೇಡಮ್? ನೀವು ಹೆಂಗೆ ಹೋರಾಟ ಮಾಡೋದು ಅಂತ ಪ್ಲಾನ್ ಮಾಡಿದ್ರೆ? ಈಗ ಲಾಸ್ಟ್ ಟೈಮ್ ನೀವೆಲ್ಲ ಬಸ್ಸನ್ನು ಬಂದ್ ಮಾಡೋದು ಮುಖಾಂತರವಾಗಿ ಪ್ಲಾನ್ ಮಾಡಿದ್ವಿ. ಅದು